ಇಂಥ ದೊಡ್ಡ ಲೆಕ್ಕ ಮಾಡಿರಿ. ಇನ್ನು ಮುಂದೆ ಎಕ್ದಮ್ ಸಣ್ಣ ಬಂದ್ಬಿಡ್ತಾವೆ. ನಿಮ್ಮ ಪರೀಕ್ಷೆಗೆ ಬೀಳ್ತಕ್ಕಂಥವು, ಸರಳೀಕರಣಕ್ಕೆ ಬೀಳ್ತಕ್ಕಂಥ ಗಣಿತಗಳು ಬರ್ತಾವೆ ಇನ್ನು ಮುಂದೆ. ಈಗ ನೋಡಿ, ನೀವು ಮಾಡ್ಬೇಕಿದನ್ನ ಭಾಳ ಚೆನ್ನಾಗಿ ಮಾಡಿರಿ, ಸರಿಯಾಗಿ ಮಾಡಿರಿ. ಮಾಡೋದಾತ ವಿಡಿಯೋ ಆನ್ ಮಾಡಿರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ನಿಮಗೆ ಗಣಿತ ಮಾಡೋ ತನಕ ನಿಂದ್ರಂಗಿಲ್ಲ ಇದು ವಿಡಿಯೋ. ನಾ ಬಂದೇ ಬಿಡುತ್ತೇನೆ, ನೀವು ಮ್ಯೂಟ್ ಮಾಡಿ ಕಿಸಿದ ಗಣಿತ ಬಿಡಿಸ್ಬೇಕು. ತಿಳಿತಲ್ಲ? ಈಗ ನಾ ತಿಳಿಸ್ಕೊಂಡು ಲಕ್ಷ ಕೊಟ್ಟು ನೋಡಿ, ನೀವು ಮಾಡಿರಿ. ನಾ ಮಾಡಿದಾಗ ನಿಮ್ಮ ಉತ್ತರ ಬಂದದಿಲ್ಲೋ ನೋಡ್ರಿ. ಇದು ಭಾಜ್ಯ, ಇದು ಭಾಜಕ. ಭಾಜಕದಾಗ ದಶಮಾಂಶ ಅದನ್ನು ತೆಗಿಬೇಕಾದ್ರೆ ನಾವು ಏನು ಮಾಡಬೇಕು? 527 ಆಯ್ತು ಭಾಗಿಲೆ. ಈಗ ಏನು ಮಾಡಬೇಕು? 2 ಸ್ಥಾನ ನೀವು ಮುಂದೆ ಸರಿಸಿದ್ರೆ 9ರ ಮುಂದೆ ಬರ್ತದೆ. 2 ಸ್ಥಾನ ಮುಂದೆ ಭಾಗಾಕಾರದಲ್ಲಿ ದಶಮಾಂಶ ಮುಂದಕ್ಕೆ ಹೋಗ್ತದ, ಗುಣಾಕಾರದಾಗ ಹಿಂದೆ ಬರ್ತದ. ನೆನ್ಪಿಟ್ಕೋರಿ, ಭಾಗಾಕಾರದಾಗ ಮುಂದೆ ಹೋತು ಅಂದರೆ 2 ಸ್ಥಾನ ಮುಂದೆ ಆದ್ರೆ 9ರ ಮುಂದೆ ಬರ್ತದೆ. 7009.1 ನೋಡಿ ಬಂದು. ಈಗ ನೀವು 5ರ ಮೈಗೆ ಬಂದ್ರೆ ಸಾಕು ನೋಡ್ರಿ. 5ರ ಮೈಗೆ ತಾನೇ ಬರ್ತದೆ ನೋಡ್ರಿ. 5 ಒಂದಲೇ 5 ಎಳೆ ಆಗ್ತದೆ, ದೊಡ್ಡದಾಗ್ತದೆ. 5 ಒಂದಲೇ 527 ನೋಡ್ರಿ. 10ರ 7 ಆದ್ರೆ 3, ಕೆಲ ಬಂತು 1. 10ರ 3 ಆದ್ರೆ 7, ಕೆಲ ಬಂತು 1. 5ರಾಗ 6 ಆದ್ರೆ 1. ಈ 9 ತೋರಿ. 5 ಮೂರ್ಲೆ 5 4 20 ದೊಡ್ಡದು. 5 ಮೂರ್ಲೆ ನಾವೇನು ಮಾಡಬೇಕು? ಆ 3 ಮಗ್ಗಿ ಬರ್ಕೋಬೇಕು. 5 ಮೂರ್ಲೆ 15 ಹತ್ತದಿಲ್ಲ ನೋಡ್ಬೇಕು. 3 7 21, ಕೈಲ ಬಂತು 2. 3 2 6 1 2 8. 3 5 15, 15 81 ಬಂತು ನೋಡ್ರಿ. 3ಲೆ ಐತೆ ನೋಡ್ರಿ. 3ಲೆ ಎಷ್ಟು ಬಂತು ನೋಡ್ರಿ? 3ಲೆ 3 7 21 2. 3 2 6 1 2 8. 3 5 15. ಇದನ್ನು ನಾವೇನು ಮಾಡ್ಬೇಕೀಗ? ಇದು 1, ಇದು 3ರಲ್ಲಿ ಹಚ್ಚರಿ. ಎಷ್ಟು ಬಂತದ? 15 81 ಬಂತು. ಕಡೆ 9ರಾಗ 1 ಆದ್ರೆ 8, 13ರಾಗ 8 ಆದ್ರೆ 5, ಕೈಲ ಬಂತು 1. 7ರಾಗ 6 ಆದ್ರೆ 1 0. ಈಗ ನಾವು 1 ತಗೊಳಿಕ್ ಬರೋದಿಲ್ಲ, ಯಾಕೆ? ದಶಮಾಂಶದ ತಗೋರಿ. ಈಗ 1 ತಗೋರಿ, 1 ಇಳಿಸ್ಕೋರಿ ನೋಡ್ರಿ. 5 ಮೂರ್ಲೆ ನೋಡ್ರಿ 15 81 ಬಂದದಿಲ್ಲ. 5 ಮೂರ್ಲೆ ಗಣಿತ ಸರಳ ಇರ್ತಾವ ನೋಡ್ರಿ ಅವು. ನೀವು 15 81 ಬರೋಬ್ಬರಿ 0 0 0 0. ಆನ್ಸರ್ ಇಸ್ ಈಕ್ವಲ್ ಟು ಬಂದದಿಲ್ಲ ನೋಡ್ರಿ 13.3. ನಿಮಗೆ ದೊಡ್ಡ ಭಾಗಾಕಾರ ಭಾಳ ಸರಳ ನೋಡ್ರಿ. ನೀವು ಬೇಕಾರೆ ಇನ್ನ ಸಣ್ಣ ಭಾಗಾಕಾರ ನಿಮ್ಮ ತಲೆ ತಿಂತಾವಿಲ್ಲ ನೋಡಕಂತ್ರಿ ಬರ್ತಾವ ಈಗ ಸದ್ಯ ಅವು. ಇಂಥ ಗಣಿತಗಳು ನೀವು ಕಲ್ತಾಗ ಮುಂದೆ ಏನದ? ಮುಂದಿನ ಗಣಿತ ಮಾಡ್ರಿ. ಟೈಮ್ ಕೊಟ್ಟಾರ, ವಿಡಿಯೋ ಆನ್ ಮಾಡ್ರಿ. ನಾ ಟೈಮ್ ಕೊಟ್ಟು ಬಿಡ್ತದೆ, ಮುಗೋದದು. ಈಗ ನೋಡಿ, ಭಾಜ್ಯ ಭಾಜಕ. ಭಾಜಕದಾಗ ದಶಮಾಂಶದ ಬಿಂದು ಮುಂದೆ ಒಂದೇ ಅದ, 1 ಸ್ಥಾನ ಮುಂದೆ ಸರಿಸೋಬೇಕು. ಎಲ್ಲಿ ಬರ್ತದ? ಅದು 4ರ ಮುಂದೆ ಬರ್ತದ ನೋಡ್ರಿ. 4ರ ಮುಂದೆ ಬಂತೋ ಇಲ್ಲೋ? 1 ಅದ ಮುಂದೆ ಅಂಕಿ. 1 ಸ್ಥಾನ ಅಂದ್ರೆ 1 ಸ್ಥಾನ ಮುಂದೆ ಹೋಗ್ಬೇಕಂದ್ರೆ 314.82 ಬರೋಬ್ಬರಿ 795 ನೋಡ್ರಿ. 7 4 28 ಇಲ್ಲಿ ನೋಡ್ರಿ. 795 ಏನಾಗ್ತದ? 314 ಅದು ಏನಾಗ್ಯದ? ಸಾಣದದ 314. ಆ 8 ತಗೊಳಿಕೊಂಡು ಬರಂಗಿಲ್ಲಲ್ಲ. ಅವಾಗ ಏನು ಮಾಡಬೇಕು? 1 ದಶಮಾಂಶ ಬಿಂದು ಕೊಡ್ರಿ, ಅಂದ್ರೆ 31.48 ಆಯ್ತು. ದಶಮಾಂಶ ಬಿಂದು ಕೊಟ್ಟಂಗೆ ಆಯ್ತು. ನೀವು 0 ಮಾಡ್ರಿ, ಬೇಕಾದ್ರೆ ಬಿಡ್ರಿ, 0 ಇಡತನ ಇರಲಿ, ನಿಮ್ಗೆ ಗುರ್ತಾಗಲಿ. ಈಗ 31.48ಕ್ಕೆ 7 5 35 ದೊಡ್ಡದಾಯ್ತು. 7 4 ಮಾಡಿ ನೋಡ್ರಿ. 4ರಲ್ಲಿ 4 5 20, ಕೈಲ ಬಂತು 2. 4 9 36 1 2 38, ಕೈಲ ಬಂತು 3. 4 7 28 1 3 31, 31 80 ಬಂತು. 31 80 ಬಂತಂತಂದ್ರೆ ಏನಾಯ್ತು?
ದೊಡ್ಡದಾತು. 3ಲೆ ಮಾಡ್ರಿ ಈಗ. 3ರಲ್ಲಿ 3 5 15 ಕೆಲ ಬಂತು 1, 3 9 27 1 28, 3 7 21 22 23. 3ರಲ್ಲಿ ಹಚ್ಚರ್ ನೋಡೋಣ. 23 85. ಯಾಕಂದ್ರೆ ದಶಮಾಂಶ ಹೋತಲ್ಲ, ಅಲ್ಲಿ ಬಿಂದು ಕೊಟ್ಟಿರೋ ದಶಮಾಂಶ. 8ರಾಗ 5 ಆದ್ರೆ 3, 14ರಾಗ 8 ಆದ್ರೆ 6 ಕೆಲ ಬಂತು 1, 11ರಾಗ 4 ಆದ್ರೆ 7 ಕೆಲ ಬಂತು 0. 795 ಇಲ್ಲದ, 763 ಇಲ್ಲದ. ನೀವು ಭಾಗಿಸಿದ್ದು ಕರೆಕ್ಟ್ ಆಯ್ತು. ಇನ್ನು 2 ತಗೋರಿ ನೋಡ್ರಿ. 7 ಅಂದ್ರೆ ಇಲ್ಲಿ 7 ಬಂದದಂದ್ರೆ 7 9 ನೋಡ್ಬೇಕು, ಅಥವಾ ಏನು ಮಾಡಬೇಕು 7 8 ನೋಡ್ಬೇಕು. ನೋಡ್ರಿ, ಮಾಡಿ ಪ್ರಯತ್ನ ಮಾಡಿ ನೋಡ್ರಿ. ಆಮೇಲೆ 7 ಇಲ್ಲಿ ಬಂದದ. 7 ಅಂದ್ರೆ ಹಿಂದಿನ ಅಂಕಿ. 7 10 70, 7 10 70 ಅಂದರೆ 7 9 ಮಾಡ್ರಿ. 9 5 45 ಕೆಲ ಬಂತು 4, 9 81 1 4 85 ಕೆಲ ಬಂತು 8, 9 7 63 1 8 71 55 ಆಯ್ತು. ಹಚ್ಚರಿ 9ರಲ್ಲಿ. ಇನ್ನೊಂದ್ಸಲ ಚೆಕ್ ಮಾಡಿ. 9 5 45 4, 9 81 1 4 85, 9 7 63 1 8 71 ಕರೆಕ್ಟ್. 71 55. 12ರಾಗ 5 ಆದ್ರೆ 7, 12ರಾಗ 5 ಆದ್ರೆ 7 ಕೆಲ ಬಂತು 1, 13ರಾಗ 6 ಆದ್ರೆ 7 ಕೆಲ ಬಂತು 1, 6ರಾಗ 2 ಆದ್ರೆ 4 0. ಒಂದು 0 ತಗೊಳ್ಳಿಕ್ಕೆ ಪರ್ಮಿಷನ್ ಇರ್ತದೆ ನಿಮಗೆ. ನೋಡ್ರಿ, 7 5 35, 7 6 ನೋಡ್ರಿ. 7 6 7 49 ದೊಡ್ಡದಾಗ್ತದೆ. 7 6 ಮಾಡ್ರಿ 6, 6 5 30 ಕೆಲ ಬಂತು 3, 6 9 54 1 54 1 3 57, 6 7 42 1 5 47 ಭಾಗ ಹೋಗ್ತೀವಿ. ಅಂದ್ರೆ ಎಷ್ಟರಲ್ಲೇ 6ರಲ್ಲಿ. 6ರಲ್ಲಿ ಹೆಚ್ಚಿದಾಗ 47 70 ಬಂತು. = 0 0 0 0. ಆನ್ಸರ್ = ಎಷ್ಟು ಬಂತು? 0.396. ನೋಡ್ರಿ, ಮಗ್ಗಿಗಳು ಹೆಂಗೆ ಮಾಡ್ಕೋಬೇಕು ಅನ್ನೋದು ನಾ ತೋರ್ಸಿನಿ. ಅದು ಆನ್ಸರ್ ಚೆಕ್ ಮಾಡ್ತದೆ, ಆಮೇಲೆ ಕರೆಕ್ಟ್ ಆಗ್ತದೆ. ಎಷ್ಟು ಬಂದದು ಉತ್ತರ ನೋಡೋಣ. 33.396, 13.3 ರೈಟ್ ಹಾಕೊಡ್ರಿ. ನೋಡ್ರಿ, ಇಂಥ ಗಣಿತ ಕಲ್ತೀರಿ, ಮುಂದಿನ ಭಾಳ ಸಣ್ಣ ಬರ್ತಾವ.